ನಮಸ್ಕಾರ. ಇವತ್ತು ನಾವು ಪರಿಷತ್ ಚಾಯ್ ಸಾರಾ ಬಗ್ಗೆ ಮಾತಾಡೋಣ. ಸಾರಾಳ ಜೀವನ ಅಂತ ಅರ್ಥ. ಆದ್ರೆ ಒಂದು ವಿಚಿತ್ರ ಅಂದ್ರೆ ಈ ಭಾಗ ಶುರುವಾಗೋದೇ ಆಕೆಯ ಮರಣದ ಸುದ್ದಿಯಿಂದ. ಇದು ಹೇಗೆ? ಹೌದು, ಇದೇ ಇಲ್ಲಿರೋ ಮೊದಲ ಕುತೂಹಲಕಾರಿ ಅಂಶ ಅಲ್ವಾ? ಬೀಟ್ ಇಸ್ರೇಲ್ ಇಂಟರ್ನ್ಯಾಷನಲ್ ಮತ್ತು ಗಡ್ಡಿ ಎಫ್ರೇಮ್ ಅವರ ನೋಟ್ಸ್ ಪ್ರಕಾರ ಈ ಚಯೇ ಸಾರಾ ಅನ್ನೋ ಶೀರ್ಷಿಕೆ ಇದೆಯಲ್ಲ, ಅದು ಅಕ್ಷರಶಃ ಸಾವಿನ ಬಗ್ಗೆ ಅಲ್ಲ. ಬದಲಿಗೆ ಆ ಸಾವನ್ನ ಮೀರಿದ ಜೀವನ ಅಂದ್ರೆ ನಿರಂತರತೆ, ಆಧ್ಯಾತ್ಮಿಕ ಪರಂಪರೆ ಇದ್ರ ಬಗ್ಗೆ ಹೇಳತ್ತೆ. ಓ, ಹಾಗೂನು. ಅಂದ್ರೆ ಶೀರ್ಷಿಕೆಗೂ ವಿಷಯಕ್ಕೂ ಒಂಥರ ವ್ಯತ್ಯಾಸ ಇದೆ ಅನ್ಸುತ್ತೆ. ಹೌದು, ಈ ಮೂಲಗಳು ಅಂದ್ರೆ ಬೀಟ್ ಇಸ್ರೇಲ್ ಮತ್ತು ಗಡ್ಡಿ ಎಫ್ರೇಮ್ ಇಲ್ಲಿ ಎರಡು ಮುಖ್ಯ ರಹಸ್ಯಗಳನ್ನು ಎತ್ತಿ ತೋರಿಸ್ತವೆ. ಒಂದು 127 ಅನ್ನೋ ಸಂಖ್ಯೆ. ಇದು ಸಾರಾ ಮತ್ತು ರಾಣಿ ಎಸ್ತರ್ ನಡುವಿನ ಒಂದು ಸೇತುವೆ ಅಂತಾರೆ. ಇನ್ನೊಂದು ಆತ್ಮದ ನಿರಂತರತೆ. ಆಡಮ್, ಡೇವಿಡ್ ಮತ್ತು ಮಶಿಯಾಜ್ ಇವರೆಲ್ಲ ಬೆಸೆಯೋ ಒಂದು ಕೊಂಡಿ. ಸರಿ. ಮೊದಲಿಗೆ ಆ 127ರ ರಹಸ್ಯದ ಬಗ್ಗೆ ಸ್ವಲ್ಪ ಮಾತಾಡೋಣ. ಸಾರಾ ಬದುಕಿದ್ದು 127 ವರ್ಷ. ರಾಣಿ ಎಸ್ತರ್ ಆಳಿದ್ದು 127 ಪ್ರಾಂತ್ಯಗಳ ಮೇಲೆ. ಏನಿದು ಕಾಕತಾಳೀಯನಾ ಅಥವಾ ಏನಾದ್ರೂ ಗೂಢಾರ್ಥ ಇದೆಯಾ ಇದರಲ್ಲಿ? ಖಂಡಿತ ಕಾಕತಾಳೀಯ ಅಲ್ಲ ಅಂತ ಹೇಳ್ತವೆ ಈ ಮೂಲಗಳು. ಬೀಟ್ ಇಸ್ರೇಲ್ ಅವರ ವ್ಯಾಖ್ಯಾನದ ಪ್ರಕಾರ ಸಾರಾಳ 127 ವರ್ಷಗಳು ಬರೀ ವರ್ಷಗಳಲ್ಲ. ಅವು ಹೇಗೆ ಹೇಳೋದು, ಒಂದೊಂದು ಪವಿತ್ರತೆಯ ಲೋಕ ಅಥವಾ ಆಧ್ಯಾತ್ಮಿಕ ಸ್ಥಿತಿಗಳನ್ನು ಪ್ರತಿನಿಧಿಸ್ತವೆ ಅಂತ. ಆಕೆ ಈ ಗುಪ್ತವಾದ ಒಂಥರ ಆಧ್ಯಾತ್ಮಿಕ ಆಳ್ವಿಕೆ ಇದೆಯಲ್ಲ, ಅದೇ ನಂತರ ಎಸ್ತರ್ನ ಕಾಲದಲ್ಲಿ ಆಚೆಗೆ ಬಂದು 127 ಭೌತಿಕ ಪ್ರಾಂತ್ಯಗಳ ಆಳ್ವಿಕೆಯಾಗಿ ಕಾಣಿಸ್ಕೊಂಟು ಅಂತ. ಗಡ್ಡಿ ಎಫ್ರೈಮ್ ಅವರಂತೂ ಇದನ್ನ ಸಾರಾಳ ಡೇರೆ ಬೆಳಕಿನ ಮೊದಲ ದೇವಾಲಯ, ಎಸ್ತರ್ನ ಸಿಂಹಾಸನ ಗಡೀಪಾರಲ್ಲಿದ್ದದರ ಪ್ರತಿಧ್ವನಿ ಅಂತ ತುಂಬಾ ಚೆನ್ನಾಗಿ ಬಣ್ಣಿಸ್ತಾರೆ. ಓ, ಅಂದ್ರೆ ಅದು ಕೇವಲ ಒಂದು ನಂಬರ್ ಅಲ್ಲ, ಅದೊಂದು ಮ್ಯಾಪ್ ತರನ, ಆಧ್ಯಾತ್ಮಿಕ ನಕ್ಷೆ ಇದ್ದಾಗೆ. ಸಾರಾ ಒಳಗೊಳಗೆ ಸಾಧಿಸಿದ್ದನ್ನ ಎಸ್ತರ್ ಹೊರ ಜಗತ್ತಿಗೆ ತಂದಳು ಅನ್ನೋ ಅರ್ಥದಲ್ಲಿ. ನಿಖರವಾಗಿ ಅದನ್ನೇ ಶಖೀನಾ ಅಂದ್ರೆ ದೈವಿಕ ಉಪಸ್ಥಿತಿ, ಅದರ ನಿರಂತರತೆ ಅಂತ ಕರಿಬೋದು. ಒಂದು ಕಡೆ ಅದು ಸ್ಪಿರಿಚುವಲ್ ಆಗಿ ವ್ಯಕ್ತ ಆದ್ರೆ ಇನ್ನೊಂದು ಕಡೆ ಸ್ವಲ್ಪ ಲೌಕಿಕವಾಗಿ ಕಾಣಿಸುತ್ತೆ. ಬೀಟ್ ಇಸ್ರೇಲ್ ಅವರ ಪ್ರಕಾರ 127 ಅಂದ್ರೆ 1 ಅಂದ್ರೆ ದೈವಿಕ ಇಚ್ಛೆ, 20 ಜ್ಞಾನ ತಿಳುವಳಿಕೆ ಮತ್ತು 7 ಭಾವನಾತ್ಮಕ ಗುಣಗಳು, ಒಂಥರ ಪರಿಪೂರ್ಣತೆಯ ಸಂಕೇತ. ಗಡ್ಡಿ ಎಫ್ರೈಮ್ ಅವರ ಟಿಪ್ಪಣಿಗಳು ಇದನ್ನೇ ಬೆಂಬಲಿಸ್ತವೆ. 127 ಅಂದ್ರೆ 70 ರಾಷ್ಟ್ರಗಳ ಲೋಕಗಳು, 50 ತಿಳುವಳಿಕೆ ದ್ವಾರಗಳು, ಇವೆಲ್ಲವನ್ನೂ ದೈವಿಕ ಬೆಳಕಲ್ಲಿ ಒಂದುಗೂಡಿಸೋದು ಅಂತ ಸೂಚಿಸ್ತವೆ. ಇದು ನಿಜಕ್ಕೂ ಒಂದು ಆಳವಾದ ನೋಟ ಅಲ್ವಾ? ಈ ಗುಪ್ತ ಸಂಪರ್ಕಗಳ ವಿಷಯವನ್ನೇ ಮುಂದುವರಿಸೋಣ. ಎರಡನೇ ರಹಸ್ಯಕ್ಕೆ ಬರೋಣ, ಆತ್ಮಗಳ ನಿರಂತರತೆ. ಆಡಮ್, ಡೇವಿಡ್ ಮತ್ತೆ ಮಶಿಯಾಜ್ ಇವರ ನಡುವಿನ ಸಂಬಂಧ ಏನು? ಈ ಮೂಲಗಳು ಏನ್ ಹೇಳ್ತವೆ? ಹೌದು, ಬೀಟ್ ಇಸ್ರೇಲ್ ಅವರ ಬೋಧನೆಗಳ ಪ್ರಕಾರ ನೋಡೋದಾದ್ರೆ ಇವರೆಲ್ಲ ಒಂದೇ ದೈವಿಕ ಚೈತನ್ಯದ ಬೇರೆ ಬೇರೆ ಹಂತಗಳು, ಬೇರೆ ಬೇರೆ ಅಭಿವ್ಯಕ್ತಿಗಳು. ಹಳೆಯ ನಂಬಿಕೆ ಪ್ರಕಾರ ಆಡಮ್ ತನ್ನ 1000 ವರ್ಷ ಆಯುಸ್ಸಿಂದ 70 ವರ್ಷಗಳನ್ನ ರಾಜ ಡೇವಿಡ್ಗೆ ಕೊಟ್ಟನಂತೆ. ಓ, 70 ವರ್ಷನಾ? ಆದ್ರೆ ಗಡ್ಡಿ ಎಫ್ರೈಮ್ ವಿವರಿಸೋ ಹಾಗೆ ಇದು ಬರೀ ವರ್ಷಗಳನ್ನ ಕೊಡೋದು ಅಷ್ಟೇ ಅಲ್ಲ, ಇದು ಒಂದು ಸತ್ವದ ವರ್ಗಾವಣೆ. ಸತ್ವದ ವರ್ಗಾವಣೆ ಅಂದ್ರೆ ಏನ್ ಟ್ರಾನ್ಸ್ಫರ್ ಆಯ್ತು ಆಡಮ್ನಿಂದ ಡೇವಿಡ್ಗೆ? ಅಂದ್ರೆ ಆಡಮ್ನಲ್ಲಿದ್ದ ಆ ಮೂಲ ಸೃಷ್ಟಿಯ ಉಸಿರು, ರಾಜತ್ವದ ಒಂದು ಕಿಡಿ ಇದೆಯಲ್ಲ, ಮಾಲ್ಚೂಟ್ ಅಂತಾರಲ್ಲ, ಅದು ಡೇವಿಡ್ನ ಕಾವ್ಯದಲ್ಲಿ, ಅವನಲ್ಲಿರೋ ರಾಜನ ಗುಣಗಳಲ್ಲಿ, ಅವನ ಪಾತ್ರದಲ್ಲಿ ಮುಂದುವರಿತು ಅಂತ. ಆಡಮ್ ಸೃಷ್ಟಿಯ ಆರಂಭವಾದರೆ ಡೇವಿಡ್ ಅದನ್ನ ಭೂಮಿ ಮೇಲೆ ಸ್ಥಾಪಿಸಿದ. ಇನ್ನು ಮಶಿಯಾಜ್ ಅಂದ್ರೆ ಬರಲಿರುವ ವಿಮೋಚಕ. ಹೌದು, ಅವರಿದನ್ನೆಲ್ಲ ಒಂದು ಉನ್ನತ ಸ್ಥಿತಿಗೆ ತಗೊಂಡೋಗಿ ಪರಿಪೂರ್ಣಗೊಳಿಸ್ತಾರನ್ನೋ ನಂಬಿಕೆ. ಸಾರಾಳ ಸಮಾಧಿ ಸ್ಥಳವಾದ ಮಚ್ಪೇಲ ಗುಹೆ ಇದೆಯಲ್ಲ, ಅದು ಕೇವಲ ಸಮಾಧಿಯಲ್ಲ, ಅದು ಸ್ವರ್ಗಕ್ಕೂ ಭೂಮಿಗೂ ಸಂಪರ್ಕ ಕಲ್ಪಿಸೋ ಒಂದು ಜೀವಂತ ದ್ವಾರ ಅಂತ ಈ ವ್ಯಾಖ್ಯಾನಗಳು ಹೇಳ್ತವೆ. ಹಾಗಾದ್ರೆ ಸಾರಾಳ ಜೀವನದ ಕಥೆ ಆಕೆಯ ಸಾವಿನ ನಂತರವೂ ಮುಂದುವರಿಯುವ ಒಂದು ಪರಂಪರೆಯ ಕಥೆಯಾಗತ್ತೆ. ನೀತಿವಂತರು ನಿಜವಾಗ್ಲೂ ಸಾಯೋದಿಲ್ಲ ಅನ್ನೋ ಹಾಗೆ ಅವರ ಪ್ರಭಾವ, ಚೈತನ್ಯ ಎಲ್ಲಾ ಮುಂದಿನ ಪೀಳಿಗೆಗಳಲ್ಲಿ ಜೀವಂತ ಇರುತ್ತೆ. ಖಚಿತವಾಗಿ ಬೀಟ್ ಇಸ್ರೇಲ್ ಇದನ್ನು ತುಂಬಾ ಚೆನ್ನಾಗಿ ಹೇಳ್ತಾರೆ. ಸಾರಾಳ 127 ವರ್ಷಗಳು ಎಸ್ತರ್ನ 127 ಪ್ರಾಂತ್ಯಗಳಾದವು. ಆಡಮ್ನ ಶ್ವಾಸವು ಡೇವಿಡ್ನ ಗೀತೆ ಆಯಿತು. ಡೇವಿಡ್ನ ಗೀತೆ ಮಶಿಯಾಜ್ನ ಬೆಳಕಾಗೋದು. ಇದು ಒಂಥರ ನಿರಂತರತೆಯ ಸರಪಳಿ. ಈ ಚರ್ಚೆಯನ್ನು ಮುಗಿಸುವಾಗ ಗಡ್ಡಿ ಎಫ್ರೇಮ್ ಅವರ ಒಂದು ಮಾತಿ ನೆನಪಾಗ್ತಿದೆ. ಹೌದು, ಅದೇ ಗಡ್ಡಿ ಎಫ್ರೇಮ್ ಹೇಳೋದು,
ನೀತಿವಂತರ ಜೀವನವನ್ನ ವರ್ಷಗಳಲ್ಲಿ ಎಣಿಸಲ್ಲ, ಬದಲಿಗೆ ವಿಮೋಚನೆಗೊಂಡ ಲೋಕಗಳಲ್ಲಿ ಎಣಿಸಲಾಗುತ್ತೆ ಅಂತ. ಸಾರಾಳ ನಂಬಿಕೆ ಎಸ್ತರ್ಗೆ ಧೈರ್ಯ ಕೊಡ್ತು, ಆಡಮ್ನ ಆಧ್ಯಾತ್ಮಿಕ ಕೊಡುಗೆ ಡೇವಿಡ್ಗೆ ಶಕ್ತಿ ತುಂಬಿತು. ಕೊನೆಗೆ ಮಶ್ಯಾಚ್ ಮೂಲಕ ಇವರೆಲ್ಲರ ಬೆಳಕು ಇಡೀ ಸೃಷ್ಟಿಯನ್ನೇ ತುಂಬುತ್ತೆ ಅನ್ನೋದು ಈ ಮೂಲಗಳ ಆಶಯ. ಒಂಥರ ಸಾವನ್ನ ಮೀರುವ ಜೀವನ, ಕತ್ತಲಲ್ಲಿ ಬೆಳಕಿನ ಭರವಸೆ ಇತ್ತರ್ಗೆ. ನಮ್ಮ ಭೌತಿಕ ಅಸ್ತಿತ್ವವನ್ನ ಮೀರಿ ನಮ್ಮ ಕೆಲ್ಸಗಳು, ನಮ್ಮ ನಂಬಿಕೆಗಳು ಹೇಗೆ ಮುಂದಿನ ಜನಾಂಗದ ಮೇಲೆ ಪ್ರಭಾವ ಬೀರಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಒಂದು ಆಳವಾದ ವಿಷಯ ಅಲ್ವಾ?